ಇದ್ಯಾಕ್ ಚೈತ್ರ ಆಚೆ ಕಡೆ ನಿಂತಿದ್ಯಾ? ಯಾಕಮ್ಮ, ಯಾಕೇನಾಯ್ತು? ಆ ಏನಿಲ್ಲ ಕಣ್ರಿ, ನಿಮ್ಗೆ ಕಾಯ್ಕೊಂಡು ನಿಂತಿದ್ದೆ. ಆ ಏನ್ರಿ ತಿನ್ನೋದಕ್ಕೇನು ತಗೊಂಬರಿಲ್ವಾ? ಆ ನಾನು ತಿಂಡಿನೂ ಏನು ಮಾಡಿಲ್ಲ ಕಣ್ರಿ. ನೀವು ಹೋಟೆಲಿಂದ ಸ್ಪೆಷಲ್ ಆಗಿ ಇಡ್ಲಿ ಸಾಂಬಾರು ಚಟ್ನಿನೋ ಇಲ್ಲ ವಡೆನೋ ಏನಾದ್ರೂ ತಗೊಂಬರ್ತೀರಾ, ತರಿಸ್ಕೊಂಬರ್ತೀರಾ ಅನ್ಕೊಂಡಿದ್ದೆ. ನಾನು ತಗೊಂಬರ್ತೀರಾ ಅಂತ ಕಟ್ಟಿಸ್ಕೊಂಡು ಏನು ತಗೊಂಬಂದಿಲ್ಲ. ನಾನು ತಿಂಡಿ ಗಿಂಡಿ ಏನು ಮಾಡಿಲ್ಲ ಕಣ್ರಿ. ಯಾಕ ಮೈಕೈ ನೋವು, ಅದಕ್ಕೆ ತಡವಾಗಿ ಎದ್ದೆ ನಾನು. ಯಾರ್ರಿ ಮಾಡ್ತಾರೆ, ಸಿಕ್ಕಾಪಟ್ಟೆ ಬೇಜಾರ್ ಕಣ್ರಿ. ನಮ್ಗೇನ್ರಿ ಅಂತ ಕಡಿಮೆ ಆಗೈತೆ, ಮಾಡ್ಕೊಂಡು ತಿನ್ಲೇಬೇಕಂತ ಏನೈತ್ರ. ಹೋಗ್ರಿ, ಏನಾದ್ರೂ ಚೆನ್ನಾಗಿರೋದೇನಾದ್ರು ತಿಂಡಿ ಕಟ್ಟಿಸ್ಕೊಂಬರ್ರಿ ನನಗೋಸ್ಕರ. ಹೌದಾ? ಸರಿ ಚೈತ್ರ, ಆಯ್ತು ಬಿಡು. ಏನ್ ಬೇಕಿತ್ತು ನಿನಗೆ ತಿಂಡಿ? ರೈಸ್ ಐಟಮ್ ಅಲ್ಲಿ ಬೇಕಿತ್ತಾ? ರೈಸ್ ಬಾತು ಏನಾದ್ರೂ, ಪಲಾವ್ ಏನಾದ್ರು ತರಿಸ್ಕೊಡೋಣ, ಇಲ್ಲ ಚಿತ್ರಾನ್ನ ಏನಾದ್ರೂ, ಇಲ್ಲ ಇಡ್ಲಿ ದೋಸೆ. ಮಸಾಲೆ ದೋಸೆ ಚೆನ್ನಾಗಿರುತ್ತೆ. ಮಸಾಲೆ ದೋಸೆ ಇಲ್ಲಿ ಬರೋ ಅಷ್ಟರಲ್ಲಿ ಮೆತ್ಕಾಗಿ ಹೋಗ್ಬಿಡುತ್ತೆ. ಇಡ್ಲಿ ತರ್ಸೋಣ? ಇಡ್ಲಿ ಮಸ್ತಾಗಿರುತ್ತೆ, ಸಖತ್ ಟೇಸ್ಟ್ ಆಗಿರುತ್ತೆ. ರವೆ ಇಡ್ಲಿನ ಇಲ್ಲ ಏನಾದ್ರೂ ತಟ್ಟೆ ಇಡ್ಲಿನ ಏನಾದ್ರು ತರಿಸ್ಕೊಡೋಣ ನಿನ್ಗೋಸ್ಕರ. ಅಯ್ಯೋ ಹೌದ್ರಾ? ಬಿಸಿಬೇಳೆ ಬಾತು ವಾಂಗಿ ಬಾತು ಇದ್ರೆ ತರಿಸ್ಕೊಡ್ರಿ, ಚೆನ್ನಾಗಿರುತ್ತೆ. ನಮ್ಗೆ ಸಖತ್ ಇಷ್ಟ. ಬಿಸಿಬೇಳೆ ಬಾತು ಒಂದ್ ಪ್ಲೇಟು, ವಾಂಗಿ ಬಾತು ಒಂದ್ ಪ್ಲೇಟು, ಸರಿನಾ? ಮತ್ತೆ ಸೈಡ್ ಅಲ್ಲಿ ಚಟ್ನಿನೂ ತರಿಸ್ಕೊಡ್ರಿ. ಬೋಂಡಾ ಬಜ್ಜಿ ಎಲ್ಲಾದ್ರೂ ತರಿಸ್ಕೊಡಕ್ ಹೇಳ್ರಿ, ಸರಿನಾ? ಮೆಣಸಿಗೆ ಬೋಂಡಾ ಮಾಡಿರ್ತಾರಲ್ಲ ಬಜ್ಜಿ, ಅದು ಸಖತ್ ಇಷ್ಟ ನನಗೆ. ಮೆಣಸಿಗೆ ಬಜ್ಜಿ ತರಿಸ್ಕೊಡ್ರಿ, ಆಯ್ತಾ? ನೀವು ತಿಂಡಿ ತಿಂದ್ರ ನೀವು? ಹ್ಞೂ ಚೈತ್ರ, ನಾನು ಅಲ್ಲೇ ಆ ಹೋಟ್ಲಲ್ಲಿ ತಿನ್ಕೊಂಡೆ ಬಂದ್ಬಿಟ್ಟೆ, ಸರಿನಾ? ಆಯ್ತು. ಚೈತ್ರ, ಇನ್ನೊಂದು ಹೇಳೋದು ಮರ್ತು ಬಿಟ್ಟೆ ನಾನು. ಆಯ್ತಾ? ನಿನಗೆ ತಿಂಡಿ ತರಿಸ್ಕೊಡ್ತೀನಿ, ಯಾರಿಗಾರ ಹೇಳ್ತೀನಿ, ಇಲ್ಲಿ ತಗೊಂಡೋಗಿ ಕೊಟ್ಟು ಬರ್ತಾರೆ. ಅಲ್ಲಿ ಹೋಟ್ಲ ಹತ್ರ ಹೋದ್ರೆ ಆಯ್ತು, ಯಾರಾದ್ರೂ ಸಿಗ್ತಾರೆ, ನಾನು ಕಟ್ಸಿ ತರಿಸ್ಕೊಡ್ತೀನಿ. ಇನ್ನೊಂದು ಚೈತ್ರ, ಸಿಕ್ಕಾಬಟ್ಟೆ ಕೆಲ್ಸಗಳು. ಅಲ್ಲೆಲ್ಲ ಕೋಳಿ ಫಾರಮ್ಮು ಕುರಿ ಫಾರಮ್ ಎಲ್ಲ ನೋಡ್ಕೊಳಕ್ ಆಗ್ತಿಲ್ಲ ಚೈತ್ರ. ಯಾರಿಗಾದ್ರೂ ಚೆನ್ನಾಗಿರೋರಿಗೆ ಕೆಲಸದವ್ರಿಗೆ ಇಲ್ಲಿ ಇಟ್ಕೋಬೇಕು ನಾವು. ಇಲ್ಲಾಂದ್ರೆ ಆಗಲ್ಲ. ಒಳ್ಳೆ ಯಾರು ಬುದ್ಧಿವಂತ, ಲೆಕ್ಕಾಚಾರ ಎಲ್ಲ ಕರೆಕ್ಟಾಗಿ ನೋಡ್ಕೊಳೋಂಥನು, ಜವಾಬ್ದಾರಿ ಇರೋನಂತಾನು, ನಮ್ಗೆ ಕರೆಕ್ಟಾಗಿ ಇರ್ಬೇಕು ಅವನು ಹುಡುಗ. ಕದ್ದು ವ್ಯಾರ ಅದೆಲ್ಲ ಮಾಡಬಾರ್ದು. ಅಂಥವ್ರು ಯಾರು ಲೆಕ್ಕ ಎಲ್ಲ ನೋಡ್ಕೊಳಕ್ಕೆ ಯಾರು ಬೇಕಿತ್ತು. ಏನ್ ಮಾಡ್ತೀಯ? ಹುಡುಕ್ತಿದ್ದೀನಿ, ಯಾರು ಸಿಗ್ತಾನೆ ಇಲ್ಲ ಚೈತ್ರ. ಅಲ್ಲ ಕಣ್ರಿ, ಒಳ್ಳೆ ವ್ಯಕ್ತಿ ಅಂದ್ರೆ ಇನ್ಯಾರು ಇದಾರೆ? ಆ ಲೆಕ್ಕಾಚಾರಿಗೆ ಕರ್ಕೊಳ್ರಿ. ಇನ್ನ ನಿಮ್ ಶಿಷ್ಯ ಅಲ್ವಾ, ನೀವ್ ಹೇಳ್ದಂಗೆನೆ ಮಾತು ಕೇಳ್ಕೊಂಡಿದ್ದ ಮೊದ್ಲೆಲ್ಲಾನು ಅವ್ನಿಗೆ ಕರ್ಕೊಳ್ರಿ. ಲೆಕ್ಕಾಚಾರಿ ಮಾತ್ರ ಲೆಕ್ಕ ಎಲ್ಲ ಮಾಡೋದ್ರಲ್ಲಿ ಪ್ರತಿಯೊಂದ್ರಲ್ಲೂ ಕರೆಕ್ಟ್ ಆಗಿ ನೋಡ್ಕೊಳ್ತಾನೆ ಅವನು. ಅವ್ನಿಗೆ ಕರ್ಕೊಳ್ರಿ ಇರ್ಲಿ. ಏನ್ ಹೇಳ್ತಿದ್ಯಾ ಚೈತ್ರ ನೀನು? ಏನಂತ ಮಾತಾಡ್ತಿದ್ಯಾ? ಅವನಿಗೆ ನಾನು ಕೆಲ್ಸಕ್ಕೆ ಸೇರಿಸ್ಕೊಳದ? ಆ ಲೆಕ್ಕಾಚಾರಿಗೆ ನನಗೆ ಎಷ್ಟೊಂದೆಲ್ಲ ಮೋಸ ಮಾಡಿದಾನೆ, ಎಷ್ಟೊಂದೆಲ್ಲ ಅನ್ಯಾಯ ಮಾಡಿದಾನಂತ ಗೊತ್ತಾ ನಿನಗೆ? ಗೊತ್ತೇನ್ ಚೈತ್ರ ನಿನಗೆ? ಅಲ್ಲ, ಮೊನ್ನೆ ತೋಟದತ್ರ ಅವನು ಓನರಂಗೆ ನಿನ್ಕೊಂಡ್ಬಿಟ್ಟು ನನಗೆ ಕೂಲಿರಂಗೆ ಕೆಲಸ ಮಾಡಿಸಿದಾನೆ ಚೈತ್ರ. ಕೂಲಿರಂಗೆ ಕೆಲಸ ಮಾಡಿಸಿದಾನೆ. ಎಷ್ಟು ಬಿಸಿಲಲ್ಲಿ ಎಷ್ಟು ಅಯ್ಯೋ ಅಂದಿದ್ದೇನಂತ ನನಗೆ ಮಾತ್ರ ಗೊತ್ತಾ? ಅವನಿಗೆ ಕೆಲಸ ಸೇರೋದಕ್ಕೆ ಕಾರಣನೇ ನಾನು. ನನ್ನ ಮೇಲೆ ಒಂದು ಚಿವ್ರ ಆದ್ರೂ ಕನಿಕರ ಅಂತ ಇರ್ದಲೆ ನನಗೆ ಹೆಂಗ್ ಬೇಕಂಗೆ ಮಾತಾಡಿದಾನೆ, ಹೆಂಗ್ ಬೇಕಂಗೆ ಕೆಲಸ ಮಾಡಿಸಿದಾನ ಅವನು. ಅಂತವನಿಗೆ ನಾನು ತಿರ್ಗಾ ನನ್ನ ಜೊತೆ ಸೇರಿಸ್ಕೊಳ್ತೀನ? ಅವನು ನಂಬಿಕೆ ದ್ರೋಹ ಮಾಡಿದಾನೆ ಚೈತ್ರ. ಅವನು ನನಗೆ ಮೋಸ ಮಾಡಿದಾನೆ. ಅವನಿಗೆ ಮಾತ್ರ ನಾನು ಸುಮ್ಕೆ ಬಿಡಲ್ಲ. ಹೋಗಿ ಅವನಿಗೆ ನಾನು ಕೆಲ್ಸಕ್ಕೆ ಸೇರಿಸ್ಕೊಳದ? ಹಂಗೇನಿಲ್ಲ ಕಣ್ರಿ, ನಾನು ಆ ರೀತಿ ಎಲ್ಲ ಹೇಳಿದ್ದು. ಈಗ ಲೆಕ್ಕ ಎಲ್ಲ ನೋಡ್ಕೊಳಕ್ಕೆ ಒಳ್ಳೆ ಬುದ್ಧಿವಂತ, ನಾವ್ ಹೇಳ್ದಾಗ ಮಾತು ಕೇಳುವಂತ ಹುಡುಗ ಬೇಕು ಅಂತ ಹೇಳಿರಲ್ಲ, ಅದಕ್ಕೋಸ್ಕರ ಲೆಕ್ಕಾಚಾರಿ ಎಲ್ಲ ನೋಡ್ಕೊಳತಾರಂತ ಒಂದ್ ಅಂದಾಜ್ ಮೇಲೆ ಹೇಳಿದ್ದು. ಸರಿ ಆಯ್ತು ಬಿಡ್ರಿ, ನಿಮ್ಗೆ ಇಷ್ಟ ಅಲ್ಲ ಅಂದ್ರೆ ಬೇಡ ಬಿಡ್ರಿ, ಆಯ್ತಾ? ಬೇರೆ ಸೇರಿಸ್ಕೊಳ್ರಿ, ಇಲ್ಲ ನೀವೇ ಮಾಡ್ರಿ, ಅದಕ್ಕೇನಂತೆ. ಹೆಂಗ್ ಮಾಡ್ತೀರಾ ಇವಾಗ? ಈಗ ಬೇರೆಯವ್ರು ಯಾರು ಒಳ್ಳೆ ಹುಡುಗ ಬೇಕಂದ್ರೆ ಸ್ವಲ್ಪ ದಿವಸ ವೇಟ್ ಮಾಡ್ಲೇಬೇಕು ನೀವು. ಅಲ್ಲಿವರೆಗೂ ನೋಡ್ಕೊಳೋರು ಯಾರು? ಅದಕ್ಕೋಸ್ಕರನೇ ಚೈತ್ರ ನಾನು ಹೇಳೋದು ಏನಂದ್ರೆ, ಹೋಗ್ಬಿಟ್ಟು ಹೆಂಗಿದ್ರು ನನ್ನ ಮಗ ಗಿರೀಶ ಇದ್ದಾನಲ್ಲ, ಬುದ್ಧಿವಂತ ಆಗಿದ್ದಾನೆ, ಬಹಳ ಬುದ್ಧಿವಂತ. ಎಲ್ಲಾರು ಊರರೆಲ್ಲ ಅವನ ಬಗ್ಗೆನೇ ಮಾತಾಡ್ತಾರೆ. ಈಗ ಮನೆ ಆಸ್ತಿ ಎಲ್ಲ ಸಿಕ್ಕೈತೆ, ಎಲ್ಲ ನಮ್ದೆ. ನನ್ನ ಮಗ ಬರ್ಬೇಕಲ್ವಾ? ನನ್ನ ಮಗ ಬಂದ್ರೆ, ನನ್ನ ಮಗ ಸೊಸೆ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಎಲ್ಲ ಮನೆ ಎಲ್ಲ ನೋಡ್ಕೊಂಡು ಆರಾಮಾಗಿ ಇರ್ಲಿ ಕಂಡ್ಬಿಡು. ಎಷ್ಟು ದಿವಸ ಕಷ್ಟಪಟ್ಟಿದ್ದ ನನ್ನ ಮಗ, ಇವಾಗ್ಲಾದ್ರೂ ಆರಾಮಾಗಿರ್ಲಿ. ಹೋಗ್ಬಿಟ್ಟು ಕರ್ಕೊಂಬರೋದಂತ. ಅವನ್ಗೆ ಇವೆಲ್ಲ ವಿಚಾರ ಏನು ಗೊತ್ತಿಲ್ಲ ಅನ್ಸುತ್ತೆ. ನಾನೇ ಇವಾಗ ಊರಿಗೆ ಸಾವುಕಾರ, ಮನೆ ಹೊಲ ಗದ್ದೆ ತೋಟ ಎಲ್ಲದನ್ನು ನಮ್ದೆ ಅಂತ ಅವನಿಗೆ ಗೊತ್ತಿಲ್ಲ ಅನ್ಸುತ್ತೆ. ಈಗ ಗೊತ್ತು ಮಾಡ್ಬಿಟ್ಟು ಇರೋದನ್ನ ಹೇಳ್ಬಿಟ್ಟು ಅವನಿಗೆ ಕರ್ಕೊಂಬರಂಬಿಡು ಚೈತ್ರ, ಅದಕ್ಕೇನಂತೆ. ಯಾರಿಗೂ ಕೆಲ್ಸಕ್ಕೂ ಸೇರಿಸ್ಕೊಳಂಗಿರಲ್ಲ, ಏನಿಲ್ಲ. ಬೇರೆ ಯಾರಿಗಾರ ಸೇರಿಸ್ಕೊಂಡ್ಬಿಟ್ರೆ ಮೋಸ ಮಾಡ್ತಾರೆ, ಅದು ಇದು ಅಂತ ಯೋಚನೆ ಇರುತ್ತೆ. ನನ್ನ ಮಗ ಅಂದ್ರೆ ಪ್ರತಿಯೊಂದನ್ನು ಯಾರ ನೋಡ್ಕೊಳ್ತಾನೆ. ಅದು ನಿಜಾನೇ ಕಣ್ರಿ. ನನ್ನ ಮಗ ಗಿರೀಶ ಬಂದ್ರೆ ಇನ್ನು ಒಳ್ಳೇದೇನೆ. ಪಾಪ ನನ್ನ ಮಗ ಎಷ್ಟು ಕಷ್ಟಪಟ್ಟಿದ್ದಾನೆ, ಕೂಲಿ ಕೆಲ್ಸಕ್ಕೆಲ್ಲ ಹೋಗಿದ್ದಾನಂತ ಕಣ್ರಿ. ಪಾಪ ಅವನು ಎಷ್ಟೊಂದೆಲ್ಲ ಕಷ್ಟಪಟ್ಟಿದ್ದಾನೆ. ಇವರೆಲ್ಲ ಮೋಸ ಮಾಡ್ಬಿಟ್ಟು ನನ್ನ ಮಗನ್ಗೆ. ಹೋಗ್ರಿ, ಇವಾಗ್ಲಾದ್ರೂ ಕರ್ಕೊಂಬರ್ರಿ. ಸದ್ಯ ಅವನು ಬಂದ್ರೆ ನಮ್ಗೂ ಒಂದ್ ಸ್ವಲ್ಪ ತಲೆನೋವು ಕಡಿಮೆ ಆಗುತ್ತೆ ಕಣ್ರಿ. ಎಲ್ಲ ವ್ಯಾರ ಅವನೇ ನೋಡ್ಕೊಳ್ತಾನೆ, ಆರಾಮಾಗಿ ಎಲ್ಲ ನೋಡ್ಕೊಂಡು ನೆಮ್ಮದಿಯಾಗಿರ್ಬೋದು ಕಣ್ರಿ. ಅತ್ಲಾಗಿ ಹೋಗ್ರಿ, ಅತ್ಲಾಗಿ ಕರ್ಕೊಂಬರ್ರಿ ಗಿರೀಶನ್ಗೆ.
ನಾನು ಬರೋದಂದ್ರಿ ನಾನೇ ಬಂದು ಕರ್ಕೊಂಬರೋಣ ನಾನು ಬರೋಣ ನಿಮ್ ಜೊತೆ. ನೀನ್ ಯಾಕೆ ಬರ್ತೀಯ ಚೈತ್ರ? ನೀನೇನ್ ಬೇಡ, ನಾನೇ ಹೋಗಿ ಕರ್ಕೊಂಬರ್ತೀನಿ ಬಿಡು. ಸದ್ಯ ನಾನು ಕರೆದ್ರೆ ಸಾಕು, ಬರೋದಕ್ಕೆ ಅವರೇ ಕಾಯ್ತಿರ್ತಾರೆ. ಹಿಂಗೆಲ್ಲ ಮನೆ ಆಸ್ತಿ ಎಲ್ಲದನ್ನು ನಮ್ದೇ ಕಣ, ಎಲ್ಲ ನೋಡ್ಕೋಬೇಕು ಬಾರ ಇಲ್ಲಿ ಅಂತ ಹೇಳಿದ್ರೆ ಆಯ್ತು. ಒಂದೇ ಕಾಲಲ್ಲಿ ನಿನ್ಕೊಂಡು ಓಡ್ ಬಂದ್ಬಿಡ್ತಾರೆ ಗಂಡ ಹೆಂಡತಿ ಇಬ್ರು. ಸದ್ಯ ಕರೆದಿದ್ದೆ ನಮ್ ಪುಣ್ಯ ಅಂದ್ಕೊಂಡು. ಅಂತದ್ರಲ್ಲಿ ನೀನ್ ಯಾಕೆ ಬರಕ್ ಹೋಗ್ತೀಯ ಬಿಡು. ನಿನ್ ತವ ಅವ್ರು ಬರ್ಬೇಕು, ನೀನೇನ್ ಅವ್ರ ತವ ಬರೋದೇನ್ ಬೇಡ ಕಣ್ ಚೈತ್ರ. ನಾನೇನಂದ್ರೆ ಇಲ್ಲೆಲ್ಲ ಕೆಲ್ಸ ಗಿಲ್ಸ ಎಲ್ಲ ಮಾಡೋದಕ್ಕೆ ಬೇಕನಲ್ಲ ನನ್ನ ಮಗ, ಅದಕ್ಕೋಸ್ಕರ ಕರ್ಕೊಂಡಿರೋದು. ಒಬ್ಬ ಯಾರಾದ್ರೂ ಒಬ್ರು ನಂಬಿಕೆವಸ್ತರು ನಾನು ಹೊರಗಡೆ ಅಲ್ಲಿ ಇಲ್ಲಿ ಹೋದ್ರೆ ಯಾಮಾರಿಸ್ಬಿಡ್ತಾರೆ. ಅದಕ್ಕೋಸ್ಕರ ನಮ್ಮ ಇವನಿಗೆ ದಿಲೀಪಂಗ್ ಜೊತೆಲಿ ಕರ್ಕೊಂತಿರೋದು ಅಷ್ಟೇ, ಗಿರೀಶಂಗೆ. ಸರಿ ರೀ ಆಯ್ತು, ನೀವ್ ಹೆಂಗ್ ಹೇಳ್ತಿರೋ ಹಂಗ್ರಿ, ನಂದೇನಿಲ್ಲ. ಸರಿ ಸರಿ ಚೈತ್ರ ಆಯ್ತು. ನಾನು ಹೋಗ್ಬಿಟ್ಟು ಈಗ ಒಂದ್ ಕೆಲಸ ಮಾಡ್ತೀನಿ. ಆ ಗಿರೀಶ್ ಅಣ್ಣನ ಹೋಟ್ಲಲ್ಲಿ ಹೋಗ್ಬಿಟ್ಟು ನಿನಗೆ ಬಿಸಿಬೇಳೆ ಬಾತು 1 ಪ್ಲೇಟು, ವಾಂಗಿ ಬಾತು 1 ಪ್ಲೇಟು, 2 ಪ್ಲೇಟು ಕೊಟ್ಟು ಕಳಿಸ್ತೀನಿ. ಒಂದು 20-30 ರೂಪಾಯಿಂದು ಬೋಂಡ ಚಟ್ನಿ ಬಜ್ಜಿ ಎಲ್ಲ ಕೊಟ್ಟು ಕಳಿಸ್ತೀನಿ. ಯಾರು ಬಂದು ತಗೊಂಡ್ಬಂದು ಕೊಟ್ಟು ಹೋಗ್ತಾರೆ ನಿನಗೆ, ಸರಿನಾ? ನಾನು ಹೋಗಿರ್ತೀನಿ ಅವರಿಗೆ, ಕಟ್ಟಿಸ್ಕೊಂಬಂದು ನಿನಗೆ ಬಿಸಿ ಬಿಸಿ ಕೊಟ್ಟಿರ್ತಾರೆ. ನೀನು ತಿನ್ಕೊಂಡು ಆರಾಮಾಗಿ ಕುಂತಿರು. ಅಷ್ಟಲ್ಲಿ ನಾನು ಹೋಗ್ಬಿಟ್ಟು ಅವರಿಗೆ ಮನೆ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಸಾಮಾನ್ಯಕ್ಕೆ ಅವನು ಕೋಳಿ ಫಾರಮಲ್ಲೋ ಎಲ್ಲೋ ಇರ್ತಾನಲ್ವಾ, ಅಲ್ಲೇ ಹೋಗ್ಬಿಡ್ತೀನಿ ಬಿಡು. ಕೋಳಿ ಫಾರಮ್ ಎಲ್ಲ ಮಾಡಿದಾನಂತಲ್ಲ, ಅಲ್ಲೇ ಹೋಗ್ತೀನಿ. ಮನೆ ಹತ್ರ ಇರೋದು ಕಾಣೆ ನೋಡ್ತೀನಿ, ಮನೆ ಹತ್ರ ನಾನು ಹೋಗಿ ಬರ್ತೀನಿ ಮೊದಲು. ಅಲ್ಲೇನಾದ್ರೂ ಸಿಗ್ಲಿಲ್ಲ ಅಂದ್ರೆ ಕೋಳಿ ಫಾರಂ ಹತ್ರ ಇರ್ತಾನಲ್ವಾ. ಕೋಳಿ ಎಲ್ಲ ಜಾಸ್ತಿ ಸಾಕಿದಾರಂತೆ, ನಾಟಿ ಕೋಳಿ. ದಿನಾಲೂ ನಾಟಿ ಕೋಳಿ ಮೊಟ್ಟೆ 150ರಿಂದ 200 ನಾಟಿ ಕೋಳಿ ಮೊಟ್ಟೆ ಮಾಡ್ತಾನಂತೆ. ಹಸುಗಳಲ್ಲಿ ಹಾಲೆಲ್ಲ ಜಾಸ್ತಿ, ಹಾಲೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದಾನಂತೆ. ಎಲ್ಲ ಬಹಳ ಬುದ್ಧಿವಂತ ಆಗಿದ್ದಾನೆ ನಿನ್ ಮಗ ಚೈತ್ರ ಅಂತ ಎಲ್ಲಾರು ಹೇಳೋರೇನೆ ನನಗೆ. ನನಗೂ ಕೇಳಿ ಕೇಳಿ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ? ಹೆಂಗ ಇಲ್ಲಿ ಬಂದು ಇನ್ನೊಂದ್ ಸ್ವಲ್ಪ ಜವಾಬ್ದಾರಿ ಎಲ್ಲ ತಗೊಂಡು ಇನ್ನೂ ಮೇಂಟೈನ್ ಮಾಡ್ಕೊಂತ ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ ಕಂಡ್ರಿ. ನಮ್ಗೆ ನಾವ್ ಇನ್ನೂ ಕೂಡ ಸಾವುಕಾರರು ಆಗ್ತೀವಿ, ಇನ್ನೂ ಕೂಡ ಚೆನ್ನಾಗಿರ್ತೀವಿ ನಾವು. ಅದಕ್ಕೆ ಅಲ್ವಾ ಚೈತ್ರ ನಾನು ಕರ್ಕೊಂಬರ್ತೀನಿ ನನ್ನ ಮಗಂಗ ಅಂತ ಹೇಳ್ತಿರೋದು. ಸರಿ ಸರಿ ಆಯ್ತು, ನನಗೆ ಟೈಮ್ ಆಯ್ತು, ಇವಾಗ ಟೈಮ್ ಇಲ್ಲ. ಹೋಗಿ ಕರ್ಕೊಂಬರ್ತೀನಿ ತಡಿ ಮೊದ್ಲು. ಏನಮ್ಮ, ಯಾರಮ್ಮ ಇದ್ದೀರಾ ಒಳಗಡೆ? ಸೌಮ್ಯ, ಸೌಮ್ಯ, ಗಿರೀಶ, ಗಿರೀಶ, ಸೌಮ್ಯ, ಗಿರೀಶ. ರೀ ರೀ ಇದೇನ್ರಿ ನಿಮ್ಮ ಅಪ್ಪಾರು ಬಂದ್ಬಿಟ್ಟಿದ್ದಾರೆ ಮನೆ ಹತ್ರ ಹುಡ್ಕೊಂಡ್ಬಿಟ್ಟು? ಏನ್ರಿ ಏನ್ ಕೇಳ್ರಿ? ತಿರ್ಗಾ ಏನಾದ್ರೂ ಎಡವಟ್ ಏನಾರ ಮಾಡ್ಕೊಂಡ್ ಬಂದಿದ್ದಾರೆ ಏನ್ ಇವ್ರು? ಮಾತಿದ್ರೆ ಬರೀ ಕಳ್ತನ ಅದು ಇದು ಮಾಡ್ತಿರ್ತಾರೆ, ಸಿಗಾಕೊಂಡ್ತಾರೆ, ಬಂದು ನಿಮ್ ಮುಂದೆ ಹೇಳ್ತಿರ್ತಾರೆ. ಏನ್ ಮಾಡಮ್ ಪಾಪ, ಬಿಡಿಸ್ಕೊಂಡ್ ಬರ್ಲ ಪಾಪ, ಎಲ್ಲಾರ್ಗು ಹೇಳ ಪಾಪ ನೀನೇ ಒಂದ್ಸಲಿ ಅಂತ ಹೇಳ್ತಿರ್ತಾರೆ. ಯಾಕ್ರಿ ಈ ರೀತಿ ಎಲ್ಲ ಮಾಡ್ತಿರ್ತಾರೆ ಇವ್ರು? ಈ ಸಲಿ ಏನಾದ್ರು ಅಂತ ಕೇಸ್ ಎಲ್ಲ ಇದ್ರೆ ನಾನ್ ಮಾತ್ರ ಗ್ಯಾರಂಟಿ ಕಳ್ಸಲ್ಲ ಕಣ್ರಿ. ಇವಾಗ್ಲೇ ಹೇಳ್ತಿದ್ದೀನಿ ನೋಡ್ರಿ, ಹೇಳ್ಬಿಡ್ರಿ ನಿಮ್ಮ ಅಪ್ಪಂಗೆ ಮೊದ್ಲು ನೀವು. ಅಪ್ಪ ಅಪ್ಪ, ಏನಪ್ಪ ಸಮಾಚಾರ? ಏನ್ ಹಿಂಗೆ ಮನೆ ಹತ್ರ ಹುಡ್ಕೊಂಬಂದ್ ಬಿಟ್ಟಿದ್ದೀರಲ್ಲ? ಆರಾಮೇನಪ್ಪ? ಬಾರಪ್ಪ ಒಳಗಡೆ ಹೋಗೋಣ. ಸೌಮ್ಯ ಹೋಗು, ಅಪ್ಪ ಬಂದಿದ್ದಾರೆ, ಕುಡಿಯಕ್ಕೆ ನೀರ್ ತಗೊಂಬ ಬೇಗ. ಏನು ಬೇಡ ಕಣಪ್ಪ, ಈಗ ಒಳಗಡೆನೂ ಬರಲ್ಲ, ಕುಡಿಯಕ್ಕೂ ನೀರು ಕುಡಿಯಲ್ಲ. ನಾನೆಲ್ಲ ಮುಗಿಸ್ಕೊಂಡೆ ಬಂದೆ. ಇವಾಗ ಇನ್ನು ನಿಮ್ಮ ಅಮ್ಮ ಬಿಸಿ ಬಿಸಿ ತಿಂಡಿ ಮಾಡಿದ್ರು, ತಿಂಡಿ ತಿನ್ಕೊಂಡೆ ಬಂದೆ ನಾನು. ಏನಿಲ್ಲ ಕಣ ಮಗ, ಇನ್ನೊಂದೇನ ವಿಚಾರ ಹೇಳೋದು ಮರೆತುಬಿಟ್ಟೆ. ಏನಿವತ್ತು ಎಲ್ಲೋ ತೋಟದ ಹತ್ರ ಎಲ್ಲೋ ಹೋಗಿಲ್ವ ನೀನು? ಇಲ್ಲ ಕಣಪ್ಪ ಹೋಗಿಲ್ಲ, ಇನ್ನೇನು ಹೋಗ್ಬೇಕು. ಯಾಕಪ್ಪ ಯಾವತ್ತು ಇಲ್ದಿರೋರು ಹಿಂಗ್ ಕೇಳ್ತಿದ್ರಲ್ಲ? ಯಾಕಪ್ಪ ಏನಾಯ್ತಪ್ಪ? ಯಾಕಪ್ಪ ಹಿಂಗೆಲ್ಲ ಹೇಳ್ತಿದ್ಯಾ? ಯಾಕಪ್ಪ ಕುಡಿಯಲ್ಲ? ಅಪ್ರೂಪಕ್ಕೆ ಮನೆ ಹತ್ರ ಬಂದಿದ್ಯಾ, ಬಾರಪ್ಪ ಒಳಗಡೆ ಹೋಗನ್ಕಂಡ್ ಬಾರಪ್ಪ. ಏನಪ್ಪ ವಿಷಯ, ಏನಪ್ಪ ಸಮಾಚಾರ? ಹಿಂಗ್ ಬಂದ್ಬಿಟ್ಟಿದ್ಯಲ್ಲ? ಹೋಗ್ ಸೌಮ್ಯ, ಅಪ್ಪ ಹೇಳ್ತಿರ್ತಾರೆ, ಹೋಗು. ಒಂದ್ ಸ್ವಲ್ಪ ಜ್ಯೂಸಾರು ಏನಾರ ಮಾಡ್ಕೊಂಬ ಹೋಗು, ನಿಂಬೆ ಹಣ್ಣಿನ ಜ್ಯೂಸು ಏನಾದ್ರು. ಪಾಪ ಏನಿಲ್ಲ, ನಿಂಬೆ ಹಣ್ಣು ಜ್ಯೂಸು ಬೇಡ, ಏನಿಲ್ಲ. ನಿಮ್ಮಿಬ್ರು ತವ ಗಂಡ ಹೆಂಡತಿ ತವ ಏನೋ ಮುಖ್ಯವಾದ ವಿಚಾರ ಮಾತಾಡೋಣ ಅಂತ ಬಂದಿದ್ದೀನಿ ಕಣಪ್ಪ. ಏನ ಮಾತಾಡ್ಬೇಕಿತ್ತು. ನೀನು ಹೂ ಅನ್ಬೇಕು ಅಷ್ಟೇ. ನೀವು ನೋಡ್ರಿ, ನಾನು ಕರ್ದಿತ್ತವ, ನೀವು ಬರ್ಬೇಕು, ಸರಿನಾ? ಬನ್ನಿ ಇವತ್ತು ಮನೆಗೆ ಹೋಗೋಣ, ನಮ್ಮ ಮನೆಗೆ ಹೋಗೋಣ ಬರ್ರಿ. ಅಲ್ಲೇ ಉಳ್ಕೊಳ್ಳಿರಂತೆ ಇನ್ಮೇಲಿಂದ. ಅದು ಹಳೆ ಮನೆ ಇಲ್ಲ ಕಣಪ್ಪ, ನಿನ್ನ ಮಾವ ಇದ್ರಲ್ಲ ಚಂದೂರು ಮನೆ, ಆ ಮನೆ ಕಣಪ್ಪ. ಅದೇ ಇವಾಗ ಅದೇ ಮನೆ ನಾವೆಲ್ಲರೂ ಇರೋದು ಇವಾಗ, ಸರಿನಾ? ಅದೇ ಮನೆಯಲ್ಲದೇನೆ ನಾವೀಗ ಚೆನ್ನಾಗಿರೋದು. ಅದೇ ಮನೆ ನಮ್ದು ಸ್ವಂತ ಮನೆ, ಗೊತ್ತಾ ನಿಮ್ಗೆ? ಸುಮ್ಕಿರಪ್ಪ, ಏನಂತ ಹೇಳ್ತಿದ್ಯಪ್ಪ ನೀನು? ಅಲ್ಲ ಕಣಪ್ಪ, ಆ ಮನೆ ಆಸ್ತಿ ಎಲ್ಲದನ್ನು ಕೂಡ ಮಾವಾರ್ದಲ್ವೇನಪ್ಪ? ಫಸ್ಟಿಂದ ಮೊದಲು ಅವ್ರದಿಂದಾನೆ ತಾನೇ ಇರೋದು, ಅವ್ರದ್ದೇ ತಾನೇ ಇರೋದು. ಈಗ ನಾವು ಹೋಗ್ಬಿಟ್ಟು ನಮ್ದು ಆಸ್ತಿ ಪಾಸ್ತಿ ಅಂತ ಹೇಳ್ತಿದ್ಯಲ್ಲಪ್ಪ ನೀನು. ಏನಪ್ಪ ನೀನು ಹೇಳ್ತಿರೋದು ಒಂದು ಅರ್ಥ ಆಗ್ತಿಲ್ಲ ನನಗೆ. ಅದೆಂಗಪ್ಪ ನಮ್ದಾಗ ಹೋಗ್ಬಿಡುತ್ತೆ? ಮೊದ್ಲಿಂದಾನು ಅವ್ರದ್ದೇ ತಾನೇ ಇದ್ದಿದ್ದದು. ಹ್ಞೂ ಕಣ್ಲಪ್ಪ, ಅವ್ರದೇ ಕಣೋ ಇದ್ದಿದ್ದು, ಮೊದ್ಲಿಂದಾನು ಅವ್ರದೇ ಇದ್ದಿದ್ದು. ಇನ್ಮೇಲಿಂದ ನಮ್ದೇ ಕಣೋ ಅದು ಆಗಿರೋದು. ಇಡೀ ಊರಿಗೆ ನಾನು ಸಾವುಕಾರ ಕಣೋ, ನಿನಗ್ ಗೊತ್ತಿಲ್ಲ ಅಷ್ಟೇ. ನಿಮ್ಮ ಗಂಡ ಹೆಂಡತಿಗೆ ಇಬ್ರಿಗೂನು ಈ ಮನೆ ಆಸ್ತಿ ಪಾಸ್ತಿ, ಆ ಮನೆದು ಹೊಲ ಗದ್ದೆ ತೋಟ ಕೋಳಿ ಫಾರಮ್ ಕುರಿ ಫಾರಮ್ದು ಎಲ್ಲಾದ್ರೂನು ಇನ್ಮೇಲಿಂದ ನಂದೇ ಕಣಪ್ಪ, ನಿಮ್ದೆ. ನಿಮ್ ತಾತಂದು ಎಲ್ಲಾದ್ರೂನು. ಎಲ್ಲಾ ಜವಾಬ್ದಾರಿ ಎಲ್ಲ ನಮ್ ಮೇಲೇನೆ ಐತೆ, ಗೊತ್ತಾ ನಿನ್ಗೆ? ನಿನಗ್ ಗೊತ್ತಿಲ್ಲ ಅಷ್ಟೇ. ಮಾವ ಏನ್ ಹೇಳ್ತಿದ್ದೀರಾ ಮಾವ ನೀವು? ಅಲ್ಲ ಕಣ ಮಾವ,
ಆ ಹೊಲ ಆಸ್ತಿ ತೋಟ ಹೊಲ ಗದ್ದೆ ಎಲ್ಲ ನಮ್ದಂತ ಹೇಳ್ತಿದ್ರಲ್ಲ ಅದಂಗಾಗೋಯ್ತು ನಮ್ದು ಅಂತ ಒಂದೇ ರಾತ್ರಿಲಿ. ಅಂದ್ರೆ ಆಗುತ್ ಕಣಮ್ಮ. ಪಾಪ ಏನಿಲ್ಲ ಕಣಪ್ಪ. ನಿಮ್ಮ ತಾತ ಇದಾರಲ್ಲ, ನಿಮ್ಮ ತಾತ ಇಷ್ಟು ದಿವಸ ನಿಮ್ಮ ಮಾವಂಗೆ ನಿಮ್ಮ ಅತ್ತೆ ಕೊಟ್ಟಿದ್ದೀವಲ್ವೇನಪ್ಪ, ಅದಕ್ಕೋಸ್ಕರ ಚೆನ್ನಾಗಿರ್ಲಿ ಅಂತ ನಿಮ್ಮ ತಾತನೇ ಆಸ್ತಿ ಮನೆ ಎಲ್ಲದನ್ನು ಕೂಡ ಬಿಟ್ಟು ಕೊಟ್ಟೋಗಿತ್ತಂತೆ ಇಲ್ಲಿ ತಗೊಂಡು. ನೀನು ಚೆನ್ನಾಗಿರ್ಬೇಕು, ನನ್ನ ಮಗ ನನ್ನ ಮಗಳಿಗೆ ಎಲ್ಲಾರ್ಗು ಚೆನ್ನಾಗಿ ನೋಡ್ಕೋಬೇಕಂತ. ಯಾವಾಗ ನಿಮ್ಮ ಮಾವ ಇವ್ರಿಗೆಲ್ಲರಿಗೂ ಅವ್ರದ್ದು ಅಣ್ಣ ತಮ್ಮದ್ರಿಗೆ ಎಲ್ಲರಿಗೂ ಮಾತಾಡ್ಸೋಕೆ ಶುರು ಮಾಡಿರು ನೋಡು, ಆವಾಗ್ಲಿಂದ ನಮ್ಮ ಅಪ್ಪಂಗೆ ವಿಷಯ ಗೊತ್ತಾಗ್ಬಿಟ್ಟು ಬಂದು ಬೈದು, ನೀನು ಅವ್ರ ಜೊತೆ ಹೋಗಂಗಿಲ್ಲ, ನೀನು ಮನೆ ಬಿಟ್ಟು ಹೋಗ್ಬಿಡು, ನೀನು ಇಲ್ಲಿ ಇರ್ಲೇಬೇಡ ಅಂತ ಹೇಳಿ ಬೈದು ಕಳಿಸ್ಬಿಟ್ರು. ಸೋಮ್ಕೆ ಹೋಗ್ಬಿಟ್ರು ಊರು ಬಿಟ್ಟು. ಸರಿನಾ? ಆವಾಗ್ಲಿಂದ ಅಪ್ಪ ನೋಡಪ್ಪ ಈ ಮನೆ ಎಲ್ಲಾದ್ರೂ ನಮ್ದೆ, ಚೆನ್ನಾಗಿ ನೋಡ್ಕೊಂಡು ನೀನು ಹೆಂಡ್ತಿ ಮಕ್ಕಳಿಗೆ ಎಲ್ಲಾರ್ಗು ಮಗ ಸೊಸೆ ಎಲ್ಲಾರ್ಗು ಚೆನ್ನಾಗಿ ನೋಡ್ಕೊಂಡು ಆರಾಮಾಗಿರು, ಯಾರ ಸಾಹಸಕ್ಕೂ ಹೋಗ್ಬೇಡ ಅಂತ ಹೇಳಿ ಹೋಯ್ತು. ಹಂಗಾಗಿ ಪಾಪ ಈಗ ತೋಟ ಹೊಲ ಗದ್ದೆ ಎಲ್ಲ ನೋಡ್ಕೊಳೋದು ಜವಾಬ್ದಾರಿ ನಮ್ಮ ಮೇಲೆನೆ ಐತೆ. ಬಾರ ಪಾಪ ಹೋಗೋಣ ಹೋಗೋಣ ಕಣ್ ಬಾರೋ. ಇನ್ಮೇಲಿಂದ ನೀನೇ ಕಣಪ್ಪ ಸಾವ್ಕಾರ ಮಗ, ನಿನ್ಗೆ ಏನ್ ತುಕ್ಕು ನೀನ್ ಕಡಿಮೆ ಇಲ್ಲ, ನೀನೆಲ್ಲೂ ಕೆಲ್ಸಕ್ಕೂ ಹೋಗಂಗಿಲ್ಲ ಏನಿಲ್ಲ. ಬಾ ಹೋಗೋಣ ಬಾ ಮನೆಗೆ. ಏನಪ್ಪ ಹಿಂಗ್ ಹೇಳ್ತಿದ್ಯಾ ನೀನು? ಈ ರೀತಿ ಎಲ್ಲ ಆಗೈತಾ? ಏ ಇಲ್ಲ ಕಣಪ್ಪ, ನನಗೆ ಬರೋದಕ್ಕೆ ಇಷ್ಟ ಇಲ್ಲ. ಅಮ್ಮ ಒಂಥರ ಮಾತಾಡ್ತಾರೆ ನೋಡಪ್ಪ. ನಿನ್ನ ಆಸ್ತಿ ಏನಾದರೂ ಇರಲಿ, ಹಂಗೆ ತಾತ ಕೊಟ್ಟಿರೋ ಆಸ್ತಿ ಏನಾದರೂ ಇರಲಿ, ನಾನು ಬರುವಾಗ ಬರ್ತೀನಿ ಕಣಪ್ಪ ಮನೆಗೆ. ಇವಾಗ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಬರಲ್ಲ ಕಣಪ್ಪ, ನನಗೆ ಅವೆಲ್ಲ ಇಷ್ಟನೂ ಆಗಲ್ಲ. ಈಗ ಮೊದಲೇ ಅವ್ರ ಆಸ್ತಿ ಕಿತ್ಕೊಂಡು ಅಂತ ಮೊದಲೇ ಬೇಜಾರಲ್ಲಿ ಇರ್ತಾರೆ ಅವರು. ಅವರು ಸಿಕ್ಕಾಬಟ್ಟೆ ನೋವಲ್ಲಿ ಇರ್ತಾರೆ. ಅದೇ ಅವ್ರ ಚಾಲದ ಮೇಲೆ ಹೋಗ್ಬಿಟ್ಟು ನಾವೆಲ್ಲ ಅಲ್ಲಿ ಮಾಡೋದು, ತೋಟ ಹೊಲ ಗದ್ದೆಲ್ಲ ನೋಡ್ಕೊಳೋದು, ಇವೆಲ್ಲ ನನಗೆ ಇಷ್ಟ ಆಗಲ್ಲ. ಆ ಮನೇಲಿ ಬಂದು ಕಾಲಿಡೋದಕ್ಕೂ ನನಗೆ ಇಷ್ಟ ಇಲ್ಲ ಕಣಪ್ಪ. ಅವ್ರ ಮನೆ ಮೊದಲಿಂದಾನು ಅವ್ರು ಇದ್ದಿದ್ದ ಮನೆ, ಈಗ ಬಿಡಿಸ್ಕೊಂಡ್ಬಿಟ್ಟು ನಾವು ಹೋಗ್ಬಿಟ್ಟು ಅಲ್ಲಿ ಆರಾಮಾಗಿದ್ರೆ ಯಾರಾದರೂ ಏನಂತಾರೆ? ಇಲ್ಲ ಕಣಪ್ಪ, ನನಗೆ ಇಷ್ಟ ಆಗಲ್ಲ. ನೀನು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ ಕಣಪ್ಪ. ಏನಂದ್ರೆ ಅಪ್ಪ ಅಮ್ಮಂಗೆ ನೋಡೋಕ್ಕೆ ಒಂದು ವಾರಕ್ಕೆ ಒಂದ್ಸಲಿ 2 ದಿವಸಕ್ಕೆ ಒಂದೊಂದ್ಸಲಿ ಬಂದು ಬೇಕಾದ್ರೆ ಮಾತಾಡ್ಸ್ಕೊಂಡ್ ಬರ್ತೀನಿ, ಚೆನ್ನಾಗಿ ನೋಡ್ಕೊಳ್ತೀನಿ. ಅದು ಬಿಟ್ಬಿಟ್ಟು ಇವೆಲ್ಲ ನನಗೆ ಇಷ್ಟ ಆಗೋದೇ ಇಲ್ಲ ಕಣಪ್ಪ. ನೋಡ್ದ ನೀನ್ ದುರಾಂಕಾರ ಎಷ್ಟೈತಂತ? ಲೋ ಲೋ ಗಿರೀಶ, ನಾನು ಹೇಳ್ತಿರೋದು ಅರ್ಥ ಆಗ್ತೈತಾ? ಇಲ್ಲಿ ಯಾಕ ಕೆಲಸ ಮಾಡಿ 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 ಸಾಕಾಗ್ತಿದ್ಯಾ? ನಿನ್ಗೇನ ಅಂತ ಕಡಿಮೆ ಮಾಡಿದೀನಿ, ಎಲ್ಲಾದ್ರಲ್ಲೂ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳ್ತಿದ್ದೀನಿ ತಾನೆ. ಏನೇನ್ ಬೇಕು ಅದೇ ಇರೋದ್ರನೆ, ಕೋಳಿ ಫಾರಮ್ಮು ಕುರಿ ಫಾರಮ್ಮು ಅಲ್ಲೇ ನೋಡ್ಕೊಂಡ್ರೆ ಆಗಲ್ವಾ ನಿನಗೆ? ಇಲ್ಲಿ ಯಾಕೆ ಅಯ್ಯ ಅಂತಿದ್ಯಾ ನೀನು ಒಬ್ನೇ? ಬಾ ಹೋಗೋಣ. ನಿಮ್ಮಮ್ಮನು ಹೇಳ್ ಕಳ್ಸೈತೆ, ಇಬ್ರು ಗಂಡ ಹೆಂಡ್ತಿಗೂ ಇಬ್ರು ಕರ್ಕೊಂಬರ್ರಿ ಅಂತ. ಬರ್ರಿ ಹೋಗೋಣ. ಇಲ್ಲೇ ಹಾಕಿದ್ದೀರಾ ನೋಡುವ, ಜಂಬ ಮಾಡ್ಬೇಡ, ದುರಾಂಕಾರ ಮಾಡ್ಬೇಡ. ಬರೋದಿದ್ರೆ ಸುಮ್ಮನೆ ಬಾ. ಮುಂದೆ ಏನಾದ್ರೂ ಬರ್ತೀನಿ ಕಣಪ್ಪ ಹಂಗೆ ಹಿಂಗೆ ಅಂತ ಹೇಳಿದ್ರು ಕರ್ಕೊಳಲ್ಲ ನಿನ್ಗೆ. ಏನ ದೊಡ್ಡ ಮನ್ಸ್ ಮಾಡಿ ಕರ್ಕೊಂಡು ಹೋಗ್ತಿದ್ದೀನಿ ಮಗ ಅಂತ ಪ್ರೀತಿಯಿಂದ ಗಂಡ ಹೆಂಡ್ತಿ ಇಬ್ರು ಸುಮ್ಕೆ ತೆಪ್ಪಗೆ ಬಂದ್ಬಿಡ್ರಿ. ಜಾಸ್ತಿ ಮಾತಾಡ್ದಂಗೆ ಅಲ್ಲೆಲ್ಲ ತೋಟ ಹೊಲ ಗದ್ದೆ ಎಲ್ಲ ನೋಡ್ಕೊಂಡು ನೆಮ್ಮದಿಯಾಗಿ ಇರೋದ್ ಕಲೀರಿ. ಅದನ್ನ ಬಿಟ್ಬಿಟ್ಟು ಜಂಬ ಮಾಡಕ್ ಬರ್ಬೇಡ್ರಿ. ಇನ್ಮೇಲಿಂದ ನಾನು ಊರ್ ಸಾವ್ಕಾರ, ನಾನು ಹೇಳ್ದಂಗೆನೆ ಎಲ್ಲ ನಡೆಯೋದು. ಗೊತ್ತೈತೆ ತಾನೆ? ಯಾಕೆ ಇಷ್ಟೊಂದೆಲ್ಲ ಜಂಬ ಮಾಡ್ತಿದ್ರಲ್ಲ? ಹೇಳಿದ ಮಾತು ಕೇಳಬೇಕು. ಬರ್ರಿ. ಇಲ್ಲ ಕಣಪ್ಪ, ಇಲ್ಲ, ನನಗೆ ಸ್ವಾಭಿಮಾನದಿಂದ ಬದುಕೋದು ಹೆಂಗಂತ ಚೆನ್ನಾಗಿ ಗೊತ್ತೈತೆ ಕಣಪ್ಪ. ಸರಿನಾ? ನಾನು ಏನು ಮಾಡಿದ್ರು ಅಷ್ಟೇ ಕಣಪ್ಪ. ನೀನು ಎಷ್ಟು ಹಿಂಸೆ ಮಾಡಿದ್ರು ನಾನಂತೂ ಬರಲ್ಲ ಕಣಪ್ಪ. ಬರ್ತೀನಿ, ಅದೇ ಮನೆ ಮಗನಂಗೆ ಬಂದ್ಬಿಟ್ಟು ನಿನಗೆ ಕಷ್ಟ ಸುಖಕ್ಕೆ ಆಗ್ತೀನಿ. ಏನು ಬೇಕು ಎಲ್ಲದನ್ನು 2-3 ದಿವಸಕ್ಕೆ ಒಂದ್ಸಲಿ ಬಂದ್ಬಿಟ್ಟು ಎಲ್ಲ ಮನೆಯವರಿಗೆಲ್ಲ ಮಾತಾಡ್ಸ್ಕೊಂಡು ಬರ್ತೀನಿ ಕಣಪ್ಪ. ಮಾಮೂಲಿ ಮೊದಲೆಲ್ಲ ಹೆಂಗೆ ಬರ್ತಿದ್ನೋ ಆ ರೀತಿ ಬರ್ತಿದ್ದೀನಿ. ನಿನಗೆ ಆಸ್ತಿ ಸಿಕ್ಕೈತೆ ಮನೆ ಸಿಕ್ಕೈತೆ ಅಂತ ನಾನು ಖುಷಿ ಆಗ್ಬಿಟ್ಟು ನೀನು ಕರೆದ ತಕ್ಷಣ ನಾನು ಬರಲ್ಲ ಕಣಪ್ಪ. ನಾನು ಸ್ವಾಭಿಮಾನದಿಂದನೇ ಬದುಕ್ತೀನಿ. ನನಗೆ ಜೀವನ ಮಾಡೋದು ಹೆಂಗಂತ ಚೆನ್ನಾಗಿ ಗೊತ್ತೈತೆ ಕಣಪ್ಪ. ಸರಿನಾ? ಬರ್ತೀನಿ. ಆದರೆ ಅದಕ್ಕೂ ಎಲ್ಲದಕ್ಕೂ ಟೈಮ್ ಅಂತ ಬೇಕಲ್ವೇನಪ್ಪ. ಇವಾಗಂತೂ ನಾನು ಯಾವುದೇ ಕಾರಣಕ್ಕೂ ಬರಲ್ಲ ಕಣಪ್ಪ. ಬೇಜಾರು ಮಾಡ್ಕೋಬೇಡ. ಪದೇ ಪದೇ ನನಗೂ ನೀನು ಕರೆಯಕ್ಕೆ ಹೋಗ್ಬೇಡ ಕಣಪ್ಪ. ಕೋಪನೂ ಮಾಡ್ಕೋಬೇಡ ಕಣಪ್ಪ. ಬರ್ತೀನಿ, ಬಂದೇ ಬರ್ತೀನಿ, ಬರ್ದಂಗೇನಿರಲ್ಲ. ಆಯ್ತಾ? ಸರಿ ಕಣಪ್ಪ, ಆಯಿತು. ನಾನಿನ್ನು ಕೆಲಸಗಳಿದಾವೆ, ನಾವು ತೋಟದ ಹತ್ರ ಹೋಗ್ಬೇಕು. ನಾನು ಬರ್ತೀನಿ ಕಣಪ್ಪ. ಅಪ್ಪ ಬಂದಿದ್ದು ನೀನು ಟೀನೇ ಕುಡಿದಿಲ್ಲ, ಬಾರಪ್ಪ ಟೀನೋ ಜ್ಯೂಸು ಏನಾದರೂ ಕುಡಿ. ಏನು ಬೇಡ ಕಣಪ್ಪ, ಏನು ಬೇಡ. ಏನೋ ಮಗ ಅಂತ ಪ್ರೀತಿಯಿಂದ ಕರೆಯಕ್ಕೆ ಬಂದರೆ ದುರಾಂಕಾರ ಮಾಡ್ತೀಯಾ? ಒಂದಲ್ಲ ಒಂದು ದಿವಸ ನಿನಗೆ ಅಪ್ಪನ ಬೆಲೆ ಏನಂತ ಗೊತ್ತಾಗುತ್ತೆ. ಸರಿ ಆಯ್ತು ಬಿಡು.